ಈಗ 30 ವರ್ಷ 40 ವರ್ಷ ನಾವು ನೋಡಿದ್ದೀವಿ. ನಾನು ಹಳ್ಳಿಲಿ ಹುಟ್ಟಿ ಬೆಳೆದನು. ನಾನು ಒಬ್ಬ OBC ಹಾಸ್ಟೆಲಲ್ಲಿ ಓದಿ ಬಂದಿರೋನು. ಜಾತಿ ಅನ್ನೋದು ಮನುಷ್ಯಂಗೆ ಎಷ್ಟು ಅನ್ನೋದು ಇತ್ತು ಅನ್ನೋದು ಇವತ್ತು ಜಾತಿ ಅಷ್ಟು ಕಡಿಮೆ ಆಗಿದೆ. ಆದರೆ ಜಾತಿ ಮಾಡಬೇಕಾದ್ರೆ ನಾವು ಮಾಡಬೇಕು. ಸರ್ಕಾರ ನೇಮಿಸ್ಬೋದು, ಆದರೆ ನಾವೆಲ್ಲರೂ ಏನು ಇಲ್ಲಿ ಕುಂತಿದ್ದೀವಿ, ನಾವೇನು ಮನೇಲಿದ್ದೀವಿ, ಈ ಜಾತಿನ ಯಾವತ್ತ ನಾವಾಗಿದೆ. ಈಗ ಹೋರಾಟ ಇವ್ರು ಹೇಳಿದ್ರು ಹೋರಾಟ ಬರಬೇಕು, ಅದು ಮಾಡ್ಬೋದು, ಇದು ಮಾಡಬೇಕು ಅಂತ. ಅವರು ಇರಲಿ, ಆದರೆ ನಾವು ಮನೇಲಿ ಒಬ್ಬೊಬ್ಬರು ನಮ್ಮ ಜಾತಿ ಇಲ್ಲ. ಈಗ ನಾನೆಲ್ಲೋ ಹೋಗ್ತಾ ಇರ್ತೀನಿ ರೋಡಲ್ಲಿ, ಯಾರೋ ಒಬ್ಬ ತೀರೋಗಿ ಆಕ್ಸಿಡೆಂಟ್ ಆಗಿರ್ತಾನೆ, ನಂದು ರಕ್ತ ಕೊಡ್ತಾನೆ. ಹಂಗಾರೆ ಅವನು ಬ್ರಾಹ್ಮಣರಿಗೆ ರಕ್ತ ಕೊಟ್ಟರೆ ನಾನು ಉಳಿಯಲ್ಲ, ಅವನು ಉಳಿಯಲ್ವಾ? ಹಂಗಾಗಿ ಜಾತಿ ಯಾವುದೇ ಹಳ್ಳಿ ಭಾಗದಲ್ಲಿ ಇದು ಜಾಸ್ತಿ ಇತ್ತು. ಈಗ ಸ್ವಲ್ಪ 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 ಕಡಿಮೆ ಆಗಿದೆ. ವಿದ್ಯಾವಂತರು ಬಂದಿದ್ದಾರೆ. ಇಲ್ಲಿ ಏನಾಗಿದೆ, ಬ್ರಹ್ಮ ನಮ್ಗೆ ಏನಾರು ಜಾತಿ ಬರೆದು ಕಳಿಸಿದಾನ? ಬ್ರಹ್ಮ ನಮಗೆ ಇಂಥ ಜಾತಿ ಇದೆಯಾ ಇಂಥ ನಾವು ನಾನು ಒಬ್ಬ ರಾಜಕಾರಣಿ, ನನಗೂ ಒಬ್ಬ ಜಾತಿ ಬೇಕು, ನನಗೆ ಒಂದು ಜಾತಿ ನನ್ನ ಒಂದು ಇದರಲ್ಲಿ ಗೆಲ್ಲಬೇಕು. ಆ ಜಾತಿ ಇಟ್ಕೊಂಡು ಇವನು ಆ ಸಮಾಜನು ಇವನ್ನ ಬೆಳೆಸ್ಬೇಕು. ಈಗ ನಾನೇ ಅದರಿಂದ ಜಾತಿ ಸ್ಟಾರ್ಟ್ ಆಯ್ತೆ ಹೊರತು ಈ ನಿಮಗೆ 30 ವರ್ಷದ ಹಿಂದೆ ಯಾವುದಿಲ್ಲ. ಹಿಂದುಳಿದವರು ಅಷ್ಟೇ, ಯಾರು ಹಿಂದೆ ಅವನೇ ಅವ್ನು ಬಡವ, ಅವ್ನು ಹಿಂದುಳಿದವರ್ಗನು ಮುಂದಿರೋನು ಅಷ್ಟೇ. ಅವನ ತಲೆಯಲ್ಲಿ ಯಾರು ಬುದ್ಧಿಶಕ್ತಿ ಇದೆ, ಅವ್ನು ಚೆನ್ನಾಗಿ ಬೆಳೆದ.